ಹಲೋ ಎವ್ರಿವನ್, ದಿಸ್ ಈಸ್ ಆಶಾ ಆ್ಯಂಡ್ ಯು ಆರ್ ವಾಚಿಂಗ್ ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಪೆರಿಮೀಟರ್ ಆ್ಯಂಡ್ ಏರಿಯಾ ಲೆಸನ್ನಿನ ಎಕ್ಸಸೈಸ್ 9.2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಈ 9.2 ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅಂದರೆ ಮೇಯ್ನಾಗಿ ನಮಗೆ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಮತ್ತು ಏರಿಯಾ ಆಫ್ ಅ ಸರ್ಕಲ್ ಫಾರ್ಮುಲಾ ಗೊತ್ತಿರಬೇಕು. ನಮಗೆ ಆಲ್ರೆಡಿ ಗೊತ್ತಿದೆ, ಫಾರ್ಮುಲಾನ ನಾವು ಕಲ್ತಿದ್ದೀವಿ. ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸರ್ಕಲಿನ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಪೈ ಆರ್ ಸ್ಕ್ವೇರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಫಾರ್ಮುಲಾ ಅಂದರೆ 2πr ಅನ್ನು ಯೂಸ್ ಮಾಡ್ತೀವಿ, ಇಲ್ಲ ಪೈ ಡಿ ಅನ್ನು ಯೂಸ್ ಮಾಡ್ತೀವಿ. 2πr ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ನಮಗೆ ಗಿವನ್ ಡಾಟಾಲಿ ರೇಡಿಯಸ್ ಇತ್ತು ಅಂದರೆ 2πr ಯೂಸ್ ಮಾಡ್ತೀವಿ. ಗಿವನ್ ಡಾಟಾಲಿ ಡಯಾಮೀಟರ್ ಕೊಟ್ಟಿದ್ರು ಅಂದರೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಪೈ ಡಿ ಅನ್ನು ಯೂಸ್ ಮಾಡ್ತೀವಿ. ನೋಡಿ, ಮೂವ್ ಆನ್ ಟು ದ ಕ್ವಶನ್ ನಂಬರ್ 1 ಫ್ರಮ್ ದ ಎಕ್ಸಸೈಸ್ 9.2. ನೋಡಿ, ಫಸ್ಟ್ ಕ್ವಶನ್ ಏನು ಹೇಳಿದ್ದಾರೆ? ಫೈಂಡ್ ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ಸ್ ವಿತ್ ದ ಫಾಲೋಯಿಂಗ್ ರೇಡಿಯಸ್, ಟೇಕ್ ಪೈ ಈಸ್ ಈಕ್ವಲ್ಸ್ ಟು 22/7. ನೋಡಿ, ಇಲ್ಲಿ ವ್ಯಾಲ್ಯೂ ಆಫ್ ಪೈ ಯಾವಾಗಲೂ ಏನಾಗಿರುತ್ತೆ? ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿರುತ್ತೆ. 22/7 ಕೊಟ್ಟಿರ್ತಾರೆ, ಇಲ್ಲ 3.14 ಕೊಟ್ಟಿದ್ದಾರೆ. ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? 22/7 ಕೊಟ್ಟಿದ್ದಾರೆ. 22/7 ಯೂಸ್ ಮಾಡಿಬಿಟ್ಟು ಏನನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ? ಸರ್ಕಂಫರೆನ್ಸ್ ಆಫ್ ಅ ಸರ್ಕಲನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಜಸ್ಟ್ ಇವಾಗ ಹೇಳಿದೆ ನಾನು, ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಅಂತಂದರೆ 2πr ಯೂಸ್ ಮಾಡ್ತೀವಿ ಫಾರ್ಮುಲಾ, ಇಲ್ಲ ಪೈ ಡಿ ಅಂತ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ರೇಡಿಯಸ್ ಕೊಟ್ಟಿರೋದ್ರಿಂದ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ? ಫಸ್ಟ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ನೋಡಿ, ಕ್ವಶನ್ ನಂಬರ್ 1 ಸಬ್ ಕ್ವಶನ್ ಎ ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ ನೋಡಿ, ಅದನ್ನು ಫಸ್ಟ್ ಬರ್ಕೊಳ್ಳಿ. ರೇಡಿಯಸ್ ಕೊಟ್ಟಿದ್ದಾರೆ, ಆರ್ ಈಸ್ ಈಕ್ವಲ್ಸ್ ಟು 14 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ? ಸರ್ಕಂಫರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ ಈಕ್ವಲ್ಸ್ ಟು, ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಏನು? 2πr. ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು ಪೈ ವ್ಯಾಲ್ಯೂ ಎಷ್ಟು ತಗೊಳಕ್ಕೆ ಹೇಳಿದ್ದಾರೆ? ಆಲ್ರೆಡಿ ದೆ ಹ್ಯಾಗಿವನ್ ಪೈ ಈಸ್ ಈಕ್ವಲ್ಸ್ ಟು 22/7 ತಗೊಳ್ಳಿ ಅಂತ ಹೇಳಿ ಹೇಳಿದಾರಲ್ವಾ. 2 ಇಂಟು 22/7 ಇಂಟು ಏನು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 7 1s 7, 7 2s 14. ಸೊ 2 ಇಂಟು 22 ಇಂಟು ಏನಾಯಿತು? ಇಲ್ಲಿ 2 ಆಯಿತು. ಸಿ 2 2s 4, 2 2s ಅಗೇನ್ 4 ಇಂಟು ಏನಾಯಿತು? 2 ಆಯಿತು. ಸೊ 2 4s 8, 2 4s 8. ಇಲ್ಲಿ ಏನಾಯಿತು? 88. ಸರ್ಕಂಫರೆನ್ಸ್ ಈಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ? ಯೂನಿಟ್ ಸೆಂಟಿಮೀಟರ್ ಕೊಟ್ಟಿದ್ದಾರಲ್ವಾ, 88 ಸೆಂಟಿಮೀಟರ್ ಆಗಿರುತ್ತೆ. ದಿಸ್ ಈಸ್ ವಾಟ್? ಸರ್ಕಂಫರೆನ್ಸ್ ಆಫ್ ವಾಟ್? ಸರ್ಕಂಫರೆನ್ಸ್ ಆಫ್ ಸರ್ಕಲ್ ವಿತ್ ಫಾರ್ ದ ಗಿವನ್ ರೇಡಿಯಸ್ಗೆ. ರೇಡಿಯಸ್ 14 ಕೊಟ್ಟಿದ್ದಾಗ ಅದರ ಸರ್ಕಂಫರೆನ್ಸ್ ಎಷ್ಟಾಯಿತು? 88 ಸೆಂಟಿಮೀಟರ್ ಆಯಿತು. ಸಿಮಿಲರ್ಲಿ ನೋಡಿ, ಬಿ ಏನು ಕೊಟ್ಟಿದ್ದಾರೆ? 28 ಮಿಲಿಮೀಟರ್ ಕೊಟ್ಟಿದ್ದಾರೆ. ಬಿ ಈಸ್ ಈಕ್ವಲ್ಸ್ ಟು 28 ಮಿಲಿಮೀಟರ್ ಕೊಟ್ಟಿದ್ದಾರೆ. ದಿಸ್ ಈಸ್ ವಾಟ್? ರೇಡಿಯಸ್ 28 ಮಿಲಿಮೀಟರ್ ಇದ್ದಾಗ ಸರ್ಕಂಫರೆನ್ಸ್ ಎಷ್ಟಾಗುತ್ತೆ ಅಂತ. ಸರ್ಕಂಫರೆನ್ಸನ್ನು ನಾವು ಆಲ್ವೇಸ್ ಕ್ಯಾಪಿಟಲ್ ಲೆಟರ್ ಸಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ನಿಮಗೆ ಗೊತ್ತಿದೆ. ಸಿ ಈಸ್ ಈಕ್ವಲ್ಸ್ ಟು 2πr ಅಂತ ಹೇಳಿ ತಗೊಂಡ್ರೆ, ಸೊ 2 ಇಂಟು ವ್ಯಾಲ್ಯೂ ಆಫ್ ಪೈ ಎಷ್ಟು ಕೊಟ್ಟಿದ್ದಾರೆ? ಆಲ್ರೆಡಿ ಕೊಟ್ಟಿದ್ದಾರಲ್ವಾ, 22/7 ತಗೊಳ್ಳಿ ಅಂತ ಹೇಳಿದ್ದಾರೆ. 22/7 ಇಂಟು 28 ತಗೊಂಡ್ರೆ 7 1s 7, 7 4s 28. ಸೊ 2 ಇಂಟು 22 ಇಂಟು 4 ಆದರೆ, ಸೊ ನೋಡಿ 2 2s 4, 2 2s 4 ಇಂಟು ಏನು ಉಳಿತು? ಇಲ್ಲಿ 4 ಉಳಿತಲ್ವಾ. ಸೊ ನೋಡಿ, 4 4s 16, ಕ್ಯಾರಿ 1, 4 4s 16 ಪ್ಲಸ್ 1 ಈಸ್ 17 ಮಿಲಿಮೀಟರ್. ಸರ್ಕಂಫರೆನ್ಸ್ ಎಷ್ಟಾಯಿತು? ಫಾರ್ ದ ಗಿವನ್ ರೇಡಿಯಸ್ 28 ಮಿಲಿಮೀಟರ್ ಇದ್ದಾಗ ರೇಡಿಯಸ್ಸು ಸರ್ಕಂಫರೆನ್ಸ್ ಎಷ್ಟಾಗುತ್ತೆ? 176 ಮಿಲಿಮೀಟರ್ ಆಗುತ್ತೆ. ಲಾಸ್ಟ್ ನೋಡಿ, ಕ್ವಶನ್ ನಂಬರ್ ಸಿ 1 more ಇನ್ ದಿಸ್ ಮೇನ್. ಸಿ ಎಷ್ಟು ಕೊಟ್ಟಿದ್ದಾರೆ? ಕ್ವಶನ್ ನಂಬರ್ ಸಿಯಲ್ಲಿ ರೇಡಿಯಸ್ ಈಸ್ ಈಕ್ವಲ್ಸ್ ಟು 21 ಸೆಂಟಿಮೀಟರ್ ಅಂತ ಹೇಳಿ ಹೇಳಿದ್ದಾರೆ. ಸೊ ವ್ಯಾಲ್ಯೂ ಆಫ್ ಪೈ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು ತಗೊಳ್ಳಿ ಹೇಳಿದ್ದಾರೆ? 22/7 ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಸಿ ಈಸ್ ಈಕ್ವಲ್ಸ್ ಟು 2 ಇಂಟು ಪೈ ಇಂಟು ಆರ್. ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು 22/7 ಇಂಟು ಆರ್ ಎಷ್ಟು ಹೇಳಿದ್ದಾರೆ ನೋಡಿ? 21 ಹೇಳಿದಾರಲ್ವಾ. 7 1s 7, 7 3s 21. ಸೊ 2 ಇಂಟು 22 ಇಂಟು 3. ಇಲ್ಲಿ ನೋಡಿ, 2 2s 4, 2 2s 4 ಇಂಟು ಏನು ಉಳಿತು? 3 ಉಳಿತು. 3 4s 12, ಕ್ಯಾರಿ 1, 3 4s 12 ಪ್ಲಸ್ 1 ಈಸ್ 13 ಸೆಂಟಿಮೀಟರ್. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ ಈಕ್ವಲ್ಸ್ ಟು 132 ಸೆಂಟಿಮೀಟರ್. ಒನ್ ಟು ದ ಸೆಕೆಂಡ್ ಮೇನ್. ನೋಡಿ, ಫೈಂಡ್ ದ ಏರಿಯಾ ಆಫ್ ದ ಫಾಲೋಯಿಂಗ್ ಸರ್ಕಲ್ ಗಿವನ್ ದಟ್. ಸರ್ಕಲಿನ ಏರಿಯಾನ ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ರೇಡಿಯಸನ್ನು ಕೊಟ್ಟಿದ್ದಾರೆ, ಏರಿಯಾನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಕ್ವಶನ್ ನಂಬರ್ 2 ಅಲ್ಲಿ ಫಸ್ಟ್ ಒನ್ ಎ ಏನು ಕೊಟ್ಟಿದ್ದಾರೆ ಅಂದರೆ, ರೇಡಿಯಸ್ ಕೊಟ್ಟಿದ್ದಾರೆ 14 ಮಿಲಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ? ಏರಿಯಾ ಆಫ್ ಸರ್ಕಲನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ಸ್ ಟು, ನಮಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ ಏನು? ಪೈ ಆರ್ ಸ್ಕ್ವೇರು. ಆ್ಯಂಡ್ ಏನು ಕೊಟ್ಟಿದ್ದಾರೆ ನೋಡಿ? ವ್ಯಾಲ್ಯೂ ಆಫ್ ಪೈ ಎಷ್ಟು ತಗೊಳ್ಳಿ ಹೇಳಿದ್ದಾರೆ? 22/7 ತಗೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ. ನೋಡಿ, ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರು. ಸೊ ಪೈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 22/7 ಕೊಟ್ಟಿದ್ದಾರೆ. ಆ್ಯಂಡ್ ಆರ್ ಈಸ್ ಈಕ್ವಲ್ಸ್ ಟು ಎಷ್ಟು? 14 ಕೊಟ್ಟಿದ್ದಾರೆ. 14 ಸ್ಕ್ವೇರ್ ಅಂದರೆ 14 ಇಂಟು 2 ಅಲ್ಲ, 14 ಎಷ್ಟು ಸರಿ ಮಲ್ಟಿಪ್ಲೈ ಮಾಡಬೇಕು? 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿ, ಅಂದರೆ 14 ಇಂಟು 14 ಮಾಡಬೇಕು ಅಂತ ಹೇಳಿ. ಓಕೆನಾ?
ಹಿಯರ್ 7 1s 7, 7 2s 14. ನೋಡಿ ಏನಾಯಿತು, 22 ಇಂಟು 2 ಇಂಟು 14 ಆಯಿತು. ಸೊ 22 2s 44 ಇಂಟು ಏನಾಗುತ್ತೆ 14 ಆಗುತ್ತೆ. ನೋಡಿ 44 ಇಂಟು 14 ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತಂದರೆ ಇಲ್ಲಿ 14 4 4s 16, ಕ್ಯಾರಿ 1, 4 4s 16 ಪ್ಲಸ್ 1 ಈಸ್ 17, ಪ್ಲಸ್ 1 4s 4, 1 4s 4, ಓಕೆ 6. ಹಿಯರ್ 7 ಪ್ಲಸ್ 4 ಈಸ್ ಎಷ್ಟಾಗುತ್ತೆ 11, ಕ್ಯಾರಿ 1 ಆಗುತ್ತೆ, 1 ಪ್ಲಸ್ 1 ಈಸ್ 2, 2 ಪ್ಲಸ್ 4 ಈಸ್ 6, 616 ಆಯಿತು. ಸೊ ದಟ್ ಈಸ್ ಈಕ್ವಸ್ ಟು 616 ಮಿಲಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ಅ ಸರ್ಕಲ್ ಈಸ್ ಈಕ್ವಸ್ ಟು ಎಷ್ಟು ಬಂತು ನಮಗೆ 616 ಮಿಲಿಮೀಟರ್ ಸ್ಕ್ವೇರ್ ಬಂತು. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ ಬಿ ಏನು ಕೊಟ್ಟಿದ್ದಾರೆ, ಡಯಾಮೀಟರನ್ನು ಕೊಟ್ಟಿದ್ದಾರೆ. ಡಯಾಮೀಟರ್ ಈಸ್ ಈಕ್ವಸ್ ಟು ಎಷ್ಟು ಕೊಟ್ಟಿದ್ದಾರೆ, ಡಯಾಮೀಟರ್ ಈಸ್ ಈಕ್ವಸ್ ಟು 49 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಮಗೆ ಏರಿಯಾನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, ಏರಿಯಾ ಫಾರ್ಮುಲಾ ಏನಿದೆ, ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಸ್ ಟು ಪೈ ಆರ್ ಸ್ಕ್ವೇರ್. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಡಯಾಮೀಟರ್ ಡಿ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಬೇಕು ಅಂತಂದರೆ ಡಯಾಮೀಟರ್ ಬೈ 2 ಮಾಡಬೇಕು. ರೇಡಿಯಸ್ ಯಾವಾಗಲೂ ಎಷ್ಟಾಗಿರುತ್ತೆ, ಡಯಾಮೀಟರಿನ ಅರ್ಧದಷ್ಟಿರುತ್ತೆ. ಸೊ 49/2 ಅಂತ ಹೇಳಿ ಡಿವೈಡ್ ಮಾಡಿದಾಗ 2 1s 2 2s 4, ಸೊ 2 ಆಗುತ್ತೆ. 2 4s 8 ಅಲ್ವಾ, 2 4s 8, 9ಅಲ್ಲಿ 8 ಹೋದರೆ 1 ಉಳಿತು, ಪಾಯಿಂಟನ್ನು ಪ್ಲೇಸ್ ಮಾಡಿದರೆ 10 ಆಯಿತು. 2 5s 10, ಸೊ ಎಷ್ಟು ಬರುತ್ತೆ 24.5. ರೇಡಿಯಸ್ ಈಸ್ ಈಕ್ವಸ್ ಟು 24.5. ಎಷ್ಟು ಕೊಟ್ಟಿದ್ದಾರೆ, ಯೂನಿಟ್ ಎಷ್ಟು ಕೊಟ್ಟಿದ್ದಾರೆ, ಮೀಟರ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಮೀಟರ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಏರಿಯಾ ಆಫ್ ಸರ್ಕಲನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಸ್ ಟು ಪೈ ಆರ್ ಸ್ಕ್ವೇರ್ ಫಾರ್ಮುಲಾ, ದಟ್ ಈಸ್ ಈಕ್ವಸ್ ಟು ಪೈ ಇಂಟು ಆರ್ ಸ್ಕ್ವೇರ್ ಅಂತಂದರೆ ಎಷ್ಟು 24.5 ಹೋಲ್ ಸ್ಕ್ವೇರ್. ವ್ಯಾಲ್ಯೂ ಆಫ್ ಪೈ ಎಷ್ಟು 22/7 ನಮಗೆ ಆಲ್ರೆಡಿ ಗೊತ್ತಿದೆ. ಇಂಟು ಇದನ್ನು 24.5ನ ಎಷ್ಟು ಸರಿ ಮಲ್ಟಿಪ್ಲೈ ಮಾಡಬೇಕು, 2 ಟೈಮ್ಸ್. 24.5 ಇಂಟು 24.5, ಓಕೆನಾ. 7 1s 7, 7 3s 21, 24ಅಲ್ಲಿ 21 ಹೋದರೆ ಎಷ್ಟು ಉಳಿತು, 3 ಉಳಿತು. ಸೊ ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಇದು ಎಷ್ಟಾಗುತ್ತೆ 35 ಆಯಿತು. 7 5s 35. ಸೊ ಎಷ್ಟು ಉಳಿತು ನೋಡಿ 22 ಇಂಟು 3.5 ಇಂಟು 24.5 ಆಯಿತು. ನಾವು ಫಸ್ಟ್ ಇವೆರಡನ್ನು ಡೆಸಿಮಲನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಅದನ್ನು ಹೋಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ ಇಲ್ಲಿ. ಸೊ ಎಷ್ಟು 24.5 ಇಂಟು 3.5 ಮಲ್ಟಿಪ್ಲೈ ಮಾಡಿದಾಗ 5 5s 25, ಕ್ಯಾರಿ 2, 5 4s 20 ಪ್ಲಸ್ 2 ಈಸ್ 22, ಕ್ಯಾರಿ 2, 5 2s 10 ಪ್ಲಸ್ 2 ಈಸ್ 12, ಪ್ಲಸ್ 3 5s 15, ಕ್ಯಾರಿ 1, 3 4s 12 ಪ್ಲಸ್ 1 ಈಸ್ 13, ಕ್ಯಾರಿ 1, 3 2s 6 ಪ್ಲಸ್ 1 ಈಸ್ 7. ಸೊ 5 7, 3 ಪ್ಲಸ್ 2 ಈಸ್ ಅಗೇನ್ 5, 7 ಪ್ಲಸ್ 1 ಈಸ್ 8. ಇಲ್ಲಿ ಒಂದು ನಂಬರು, ಇಲ್ಲಿ ಒಂದು ನಂಬರ್, ಎರಡು ಇಲ್ಲಿ ಒಂದು ನಂಬರ್ ಆದಮೇಲೆ ಪಾಯಿಂಟು, ಇಲ್ಲಿ ಒಂದು ನಂಬರ್ ಆದಮೇಲೆ ಪಾಯಿಂಟು, ಟೋಟಲ್ 2 ನಂಬರ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ 2 ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಇಲ್ಲಿ ಎಷ್ಟಾಗುತ್ತೆ 22 ಇಂಟು 85.75 ಆಯಿತು. ಓಕೆ, ಅಗೇನ್ ಇದನ್ನು ಏನು ಮಾಡಬೇಕು, 85.75 ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು, 22ಇಂದ ಮಲ್ಟಿಪ್ಲೈ ಮಾಡಬೇಕು. 2 5s 10, ಕ್ಯಾರಿ 1, 2 7s 14 ಪ್ಲಸ್ 1 ಈಸ್ 15, ಕ್ಯಾರಿ 1, 2 5s 10 ಪ್ಲಸ್ 1 ಈಸ್ 11, ಅಗೇನ್ ಕ್ಯಾರಿ 1, 2 8s 16, 16 ಪ್ಲಸ್ 1 ಈಸ್ 17. ಪ್ಲಸ್ ಇಲ್ಲಿನೂ ಕೂಡ ಏನು ಬರುತ್ತೆ, 2ಇಂದನೇ ಸೇಮ್ ನಂಬರ್ ಮಲ್ಟಿಪ್ಲೈ ಮಾಡ್ತಾ ಇರೋದ್ರಿಂದ ಅಗೇನ್ ಇಲ್ಲಿ 0 ಬರುತ್ತೆ, ಇಲ್ಲಿ 5 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ 7 ಬರುತ್ತೆ, ಇಲ್ಲಿ 1 ಬರುತ್ತೆ. ಸೊ 0 5, 5 ಪ್ಲಸ್ 1 ಈಸ್ 6, 7 ಪ್ಲಸ್ 1 ಈಸ್ 8, 7 ಪ್ಲಸ್ 1 ಈಸ್ 8, 1. ಸೊ ನೋಡಿ ಎಷ್ಟು ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಫ್ರಮ್ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ 2 ನಂಬರ್ ಆದಮೇಲೆ ಪಾಯಿಂಟ್ ಇದೆ. ಸೊ ಆನ್ಸರಲ್ಲೂ ಕೂಡ 2 ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ನಮಗೆ ಇಲ್ಲಿ ಎಷ್ಟು ಬರುತ್ತೆ 1886.50 ಆನ್ಸರ್ ಬರುತ್ತೆ. ಓಕೆನಾ. ಸೊ ದಿಸ್ ಈಸ್ ವಾಟ್ ಏರಿಯಾ ಆಫ್ ಸರ್ಕಲ್. ನಾವು ಇದನ್ನು ಇನ್ನೊಂದು ಥರ ಯಾವ ಥರ ಬರಿತೀವಿ ಅಂದರೆ 1886.5 ಯೂನಿಟ್ ಏನು ಕೊಟ್ಟಿದ್ದಾರೆ ನೋಡಿ, ಯೂನಿಟ್ ಮೀಟರ್ ಕೊಟ್ಟಿದ್ದಾರಲ್ವಾ. ಸೊ ಇದೇನಾಗಿರುತ್ತೆ ಮೀಟರ್ ಸ್ಕ್ವೇರ್ ಆಗಿರುತ್ತೆ ಯೂನಿಟ್. ಓಕೆ, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನು ಸಿ. ಕ್ವಶನ್ ನಂಬರ್ ಸಿ ಏನು ಕೊಟ್ಟಿದ್ದಾರೆ, ರೇಡಿಯಸ್ ಈಸ್ ಈಕ್ವಸ್ ಟು 5 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಗೇನ್ ಏರಿಯಾನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಏರಿಯಾ ಈಸ್ ಈಕ್ವಸ್ ಟು ನಮಗೆ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ನೋಡಿ 5 ಬಂದಿರೋದ್ರಿಂದ ನಾವು 22/7 ತಗೊಂಡ್ರೆ ಇದು ಡಿವೈಡ್ ಆಗೋದಿಲ್ಲ, 5 ಡಿವೈಡ್ ಆಗೋದಿಲ್ಲ. ಸೊ ವ್ಯಾಲ್ಯೂ ಆಫ್ ಪೈಯನ್ನು ನಾವು ಏನಂತ ತಗೊಂತೀವಿ, ಪೈ ಈಸ್ ಈಕ್ವಸ್ ಟು 3.14 ಅಂತ ಹೇಳಿ ತಗೊಂಡ್ರೆ ಇಲ್ಲ ಇದನ್ನು ಮಲ್ಟಿಪ್ಲೈ ಮಾಡಿರ್ಬೋದು. ಇಲ್ಲ ಅಂತಂದರೆ ವ್ಯಾಲ್ಯೂ ಆಫ್ ಪೈ ಈಸ್ ಈಕ್ವಸ್ ಟು 22/7 ಅಂತ ಹೇಳಿ ತಗೊಂಡ್ರೆ ಯಾವುದರಲ್ಲಿ ಸಿಗುತ್ತೆ ನಮಗೆ, ಫ್ರ್ಯಾಕ್ಷನ್ ಫಾರ್ಮಲ್ಲಿ ಸಿಗುತ್ತೆ. ನೋಡಿ ಪೈ ಈಸ್ ಈಕ್ವಸ್ ಟು 22/7 ಅಂತ ಹೇಳಿ ತಗೊಂಡ್ರೆ ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 5 ಕೊಟ್ಟಿದ್ದಾರೆ. ಸೊ 5 ಇಂಟು 5, ಸೊ 22 ಇಂಟು 5 5 ಎಷ್ಟಾಯಿತು 25 ಆಯಿತು. ಹೋಲ್ ಡಿವೈಡೆಡ್ ಬೈ ಎಷ್ಟಿದೆ ಇಲ್ಲಿ 7 ಇದೆ. ಸೊ ದಟ್ ಈಸ್ ಈಕ್ವಸ್ ಟು 25 2s 50, ಕ್ಯಾರಿ 5, 25 2s 50, 50 ಪ್ಲಸ್ 5 ಈಸ್ 55/7. ದಿಸ್ ಈಸ್ ವಾಟ್ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಸ್ ಟು
550/7 ಸೆಂಟಿಮೀಟರ್ ಸ್ಕ್ವೇರ್. ಇದು ಒಂದು ಆನ್ಸರ್ ಆಗಿರುತ್ತೆ. ಸೊ 3.14 ತಗೊಂಡು ನೀವು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಆವಾಗ ನಿಮಗೆ ಯಾವುದ್ರಲ್ಲಿ ಆನ್ಸರ್ ಬರುತ್ತೆ, ಡೆಸಿಮಲಲ್ಲಿ ಆನ್ಸರ್ ಬರ್ತಾ ಹೋಗುತ್ತೆ. ಮೂವ್ ಟು ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 3 ನೋಡಿ. ಇಫ್ ದ ಸರ್ಕಂಫರೆನ್ಸ್ ಆಫ್ ಅ ಸರ್ಕ್ಯುಲರ್ ಶೀಟ್ ಈಸ್ 154 ಮೀಟರ್, ಫೈಂಡ್ ಇಟ್ಸ್ ರೇಡಿಯಸ್, ಆಲ್ಸೋ ಫೈಂಡ್ ದ ಏರಿಯಾ ಆಫ್ ದ ಶೀಟ್, ಟೇಕ್ ವ್ಯಾಲ್ಯೂ ಆಫ್ ಪೈ ಇಸ್ ಈಕ್ವಲ್ಸ್ ಟು 22/7. ನೋಡಿ ಕ್ವಶನ್ ನಂಬರ್ 3 ಏನು ಹೇಳಿದ್ದಾರೆ, ಸರ್ಕಂಫರೆನ್ಸ್ ಆಫ್ ಅ ಸರ್ಕ್ಯುಲರ್ ಶೀಟ್ ಕೊಟ್ಟಿದ್ದಾರೆ. 154 ಮೀಟರ್ ಇದೆ. ಫೈಂಡ್ ಇಟ್ಸ್ ರೇಡಿಯಸ್ ಗೊತ್ತಿಲ್ಲ, ರೇಡಿಯಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ, ನಮಗೆ ಗೊತ್ತಿಲ್ಲ ಅದು. ಸೊ ಆಲ್ಸೋ ದ ಏರಿಯಾ ಆಫ್ ಶೀಟನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ದೆನ್ ಟೇಕ್ ವ್ಯಾಲ್ಯೂ ಆಫ್ ಪೈ ಇಸ್ ಈಕ್ವಲ್ಸ್ ಟು, ಪೈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಪೈ ಇಸ್ ಈಕ್ವಲ್ಸ್ ಟು 22/7 ತಗೊಳ್ಳಿ ಅಂತ ಹೇಳಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿದೆ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಫಾರ್ಮುಲಾ ಏನಿದೆ 2πr ಅಲ್ವಾ. ಸೊ ಸಿ ಇಸ್ ಈಕ್ವಲ್ಸ್ ಟು 2 ಇಂಟು ವ್ಯಾಲ್ಯೂ ಆಫ್ ಪೈ ಎಷ್ಟು ಕೊಟ್ಟಿದ್ದಾರೆ, 22/7 ಕೊಟ್ಟಿದ್ದಾರೆ. ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಆರ್ ಆ್ಯಸ್ ಇಟ್ ಈಸ್ ಹಂಗೆ ಇಟ್ಕೊಂತೀವಿ. ಸೊ ಸಿ ಇಸ್ ಈಕ್ವಲ್ಸ್ ಟು 2 ಇಂಟು 22/7 ಅಂತಂದರೆ ಎಷ್ಟಾಯಿತು ನೋಡಿ, 44/7 ಇಂಟು ಆರ್. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಕೊಟ್ಟಿದ್ದಾರೆ, 154 ಮೀಟರ್ ಕೊಟ್ಟಿದ್ದಾರೆ. ಸೊ 154 ಈಸ್ ಈಕ್ವಲ್ಸ್ ಟು 44/7 ಇಂಟು ಆರ್ ಆಗಿರುತ್ತೆ. ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, 154 ಇಂಟು 7/44 ಇಂಟು ಇದು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ವಿ ಅಲ್ವಾ, ಈಸ್ ಈಕ್ವಲ್ಸ್ ಟು ಇಲ್ಲಿ ಏನು ಉಳೀತು, ಆರ್ ಮಾತ್ರ ಉಳೀತು. ನೋಡಿ 11ಇಂದ ನಾವು ಇಲ್ಲಿ ಡಿವೈಡ್ ಮಾಡ್ತಾ ಹೋದರೆ 11 4s 44, 11 1s 11, 15ಅಲ್ಲಿ 11 ಹೋದರೆ 4 ಆಯಿತು, 44 ಆಯಿತು. 11 4s 44, ಇಲ್ಲಿ ಏನು ಉಳಿತು, 14 ಇಂಟು 7/4 ಈಸ್ ಈಕ್ವಲ್ಸ್ ಟು ಏನಾಯಿತು, 6 ಆಯಿತು. ಸೊ 7 4s 28, ಕ್ಯಾರಿ 2, 7 1s 7, 7 + 2 ಈಸ್ 9, 98/4 ಈಸ್ ಈಕ್ವಲ್ಸ್ ಟು 6. ಓಕೆ, ಇದನ್ನು 4 1s ಇಲ್ಲ 2 2s 4, 2 4s 8 ಆಯಿತು. 9ಅಲ್ಲಿ 8 ಹೋದರೆ 1, 18 ಆಯಿತು. 2 9s 18. ಸೊ 49/2 ಈಸ್ ಈಕ್ವಲ್ಸ್ ಟು 6 ಆಯಿತು. 2 1s 2 2s 4, 2 4s 8, ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಎಷ್ಟಾಯಿತು, ಇದು 10 ಆಯಿತು, 5s. ಸೊ ಆರ್ ಈಸ್ ಈಕ್ವಲ್ಸ್ ಟು 24.5 ಮೀಟರ್. ಓಕೆ, ಸೊ ರೇಡಿಯಸ್ ಎಷ್ಟು ಬಂತು ನಿಮಗೆ, 24.5 ಮೀಟರ್ ಬಂತು. ಮತ್ತೆ ಏನನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ನೋಡಿ. ನಿಮಗೆ ಆಲ್ರೆಡಿ ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಒಂದು ರೇಡಿಯಸ್ ಸಿಕ್ತು ನಿಮಗೆ, ರೇಡಿಯಸ್ ಈಸ್ ಈಕ್ವಲ್ಸ್ ಟು 24.5 ಮೀಟರ್ ಸಿಕ್ತು. ದೆನ್ ಏರಿಯಾನ ಫೈಂಡ್ ಔಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ ನೋಡಿ. ಫೈಂಡ್ ದ ಏರಿಯಾ ಆಫ್ ದ ಶೀಟ್. ನಿಮಗೆ ಗೊತ್ತಿದೆ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ಸ್ ಟು πr² ಅಲ್ವಾ. ಪೈ ವ್ಯಾಲ್ಯೂ ಏನಂತ ಹೇಳಿ ತಗೊಂತೀರಾ, 22/7 ಅಂತ ಹೇಳಿ ತಗೊಂಡ್ರೆ 22/7 ಇಂಟು ಆರ್ ಎಷ್ಟು ಬಂದಿದೆ, 24.5 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ 22/7 ಇಂಟು 24.5 ಇಂಟು 24.5 ಆಗುತ್ತೆ. ಸೊ ಪ್ರೀವಿಯಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಸೊ ಇದನ್ನು 7 1s 7 3.5s ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 22 ಇಂಟು 3.5 ಇಂಟು 24.5 ಆಗುತ್ತೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬಂತು, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ ಅಲ್ವಾ, ಈ ಮೂರನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬಂದಿತ್ತು, 1886 ಬಂದಿತ್ತಲ್ವಾ. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಹಿಂದಿನ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡಿದ್ದೀವಿ ನೋಡಿ, ಚೆಕ್ ಮಾಡ್ಕೊಳ್ಳಿ. ಬಂದಿರೋ ಆನ್ಸರಿಗೆ ಏನು ಮಾಡಿ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ ನಮಗೆ, 1886.5 ಏನು ಯೂನಿಟ್ ಕೊಟ್ಟಿದ್ದಾರೆ, ಮೀಟರ್ ಕೊಟ್ಟಿದ್ದಾರಲ್ವಾ, ಮೀಟರ್ ಸ್ಕ್ವೇರ್ ಆಗಿರುತ್ತೆ ಏರಿಯಾ. ಇದನ್ನು ಹಿಂದಿನ ಪ್ರಾಬ್ಲಮಲ್ಲಿ ಇವಿಷ್ಟನ್ನು ಮೂರನ್ನು ಸೇಮ್ ನಂಬರನ್ನೇ ಮಲ್ಟಿಪ್ಲೈ ಮಾಡಿವಿ, ಅದನ್ನೇ ರೆಫರ್ ಮಾಡಿ ನೀವು ಮಲ್ಟಿಪ್ಲೈ ಮಾಡಿ. Move on to the question number 4. A gardener wants to fence a circular garden of diameter 21 meter. ಗಾರ್ಡನ್ ಯಾವ ಶೇಪಲ್ಲಿ ಇದೆ ಅಂತ ಹೇಳ್ತಿದ್ದಾರೆ, ಸರ್ಕಲ್ ಶೇಪಲ್ಲಿ ಇದೆ ಅಂತ ಹೇಳಿದ್ದಾರೆ. ಡಯಾಮೀಟರ್ ಕೊಟ್ಟಿದ್ದಾರೆ, ಗಾರ್ಡನಿನ ಡಯಾಮೀಟರ್ ಎಷ್ಟಿದೆ, 21 ಮೀಟರ್ ಅಂತ ಹೇಳಿದ್ದಾರೆ. ಕ್ವಶನ್ ನಂಬರ್ 4 ಸೊಲ್ಯೂಷನ್ ನೋಡಿ. ಡಯಾಮೀಟರ್ ಕೊಟ್ಟಿದ್ದಾರೆ, ಡಯಾಮೀಟರ್ ಈಸ್ ಈಕ್ವಲ್ಸ್ ಟು ಎಷ್ಟು ಹೇಳಿದ್ದಾರೆ ನೋಡಿ, ಡಯಾಮೀಟರ್ ಈಸ್ ಈಕ್ವಲ್ಸ್ ಟು 21 ಮೀಟರ್ ಅಂತ ಹೇಳಿದ್ದಾರೆ. ಓಕೆ, ಫೈಂಡ್ ದ ಲೆಂತ್ ಆಫ್ ದ ರೋಪ್ he need to purchase if he makes 2 rounds of fence. Number of rounds of fencing ದ ಗಾರ್ಡನ್ ಎಷ್ಟು ರೌಂಡನ್ನು ಮಾಡ್ತಾ ಇದ್ದಾರೆ, ಫೆನ್ಸಿಂಗು 2 ರೌಂಡ್ಸನ್ನು ಮಾಡ್ತಾ ಇದ್ದಾರೆ. ಸೊ ಫೆನ್ಸಿಂಗ್ ಅಂದರೆ ನಿಮಗೆ ಗೊತ್ತಿದೆ. ಈಗ ಗಾರ್ಡನ್ ಯಾವ ಶೇಪಲ್ಲಿದೆ, ಸರ್ಕಲ್ ಶೇಪಲ್ಲಿ, ಈ ಥರ ಶೇಪಲ್ಲಿದೆ. ಫೆನ್ಸಿಂಗ್ ಮಾಡೋದು ಅಂದರೆ ನಾವು ಇಲ್ಲಿ ಫೆನ್ಸಿಂಗ್ ಮಾಡ್ತೀವಿ, ಒಳಗಡೆ ಫೆನ್ಸಿಂಗ್ ಮಾಡಲ್ಲ. ಸೊ ಇದನ್ನು ಫೆನ್ಸಿಂಗ್ ಮಾಡೋದು ಟೋಟಲ್ ಲೆಂತ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ದಿ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಸೊ ಇಂಡೈರೆಕ್ಟಾಗಿ ಹೇಳಿದ್ದಾರೆ. ಸರ್ಕಂಫರೆನ್ಸ್ ಈಸ್ ಈಕ್ವಲ್ಸ್ ಟು ನಮಗೆ ಫಾರ್ಮುಲಾ ಗೊತ್ತಿದೆ, ಸರ್ಕಂಫರೆನ್ಸ್ ಆಫ್ ಸರ್ಕ್ಯುಲರ್ ಗಾರ್ಡನ್
ನಮಗೆ ಗೊತ್ತಿದೆ ಒಂದು ಫಾರ್ಮುಲಾ 2πr ಫಾರ್ಮುಲಾ ಯೂಸ್ ಮಾಡ್ತೀವಿ, ಇಲ್ಲ πd ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ 2πr ಯಾವಾಗ ಯೂಸ್ ಮಾಡ್ತೀವಿ? ರೇಡಿಯಸ್ ಕೊಟ್ಟಿದ್ದಾಗ. πd ಯಾವಾಗ ಯೂಸ್ ಮಾಡ್ತೀವಿ? ಡಯಾಮೀಟರ್. ನೋಡಿ ಡಯಾಮೀಟರ್ ಕೊಟ್ಟಿದ್ದಾರೆ ಅಂದರೆ ನಾವು ಯಾವ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀವಿ? π ಇಂಟು ಡಿ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀವಿ. ಸೊ ವ್ಯಾಲ್ಯೂ ಆಫ್ π ಎಷ್ಟು ತಗೊಳ್ಳಿ ಅಂತ ಹೇಳಿದ್ದಾರೆ ನೋಡಿ? 22/7 ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ 22/7 ಇಂಟು ಡಿ ಅಂತಂದರೆ ಎಷ್ಟು ಹೇಳಿದ್ದಾರೆ? 21 ಹೇಳಿದ್ದಾರೆ. 7 1 7, 7 3 21. ಸೊ 22 ಇಂಟು ಎಷ್ಟಾಯಿತು? ಇಲ್ಲಿ 3 ಆಯಿತು. ಎಷ್ಟು ಬಂತು ನೋಡಿ? 3 2 6, 3 2 6. ಇಲ್ಲಿ ಸರ್ಕಂಫರೆನ್ಸ್ ಆಫ್ ಅ ಸರ್ಕ್ಯುಲರ್ ಗಾರ್ಡನ್ ಈಸ್ ಈಕ್ವಲ್ಸ್ ಟು 66 ಮೀಟರ್ ಬಂತು. ಬಟ್ ಏನಂತ ಅಂದರೆ ನೋಡಿ, ಫೆನ್ಸಿಂಗನ್ನು ಒಂದು ರೌಂಡ್ ಮಾಡ್ತಾ ಇಲ್ಲ. ಎಷ್ಟು ರೌಂಡ್ ಮಾಡ್ತಾ ಇದ್ದಾರೆ? 2 ರೌಂಡ್ಸ್ ಮಾಡ್ತಾ ಇದ್ದಾರೆ. ಸೇಮ್ ಇದಕ್ಕೆ ಮೇಲೆ ಒಂದು ಮತ್ತು ಕೆಳಗೊಂದು 2 ರೌಂಡ್ ಫೆನ್ಸಿಂಗ್ ಮಾಡ್ತಾ ಇದ್ದಾರೆ. ಸೊ ನಂಬರ್ ಆಫ್ ರೌಂಡ್ಸ್ ಫಾರ್ ಫೆನ್ಸಿಂಗ್ ಈಸ್ ಈಕ್ವಲ್ಸ್ ಟು ಎಷ್ಟು ಹೇಳಿದ್ದಾರೆ? 2 ರೌಂಡ್ಸ್ ಅಂತ ಹೇಳಿದ್ದಾರೆ. ದೇರ್ಫೋರ್ ಟೋಟಲ್ ಲೆಂತ್ ಎಷ್ಟಾಗುತ್ತೆ ಇಲ್ಲಿ? ಟೋಟಲ್ ಲೆಂತ್ ಈಸ್ ಈಕ್ವಲ್ಸ್ ಟು 66 ಇಂಟು 2. ಯಾಕೆಂದರೆ 2 ರೌಂಡ್ಸ್ ಮಾಡ್ತಾ ಇದ್ದಾರಲ್ವಾ? 2 6 12, ಕ್ಯಾರಿ 1, 6 12 ಪ್ಲಸ್ 1 ಈಸ್ 13. 132 ಮೀಟರ್ ಆಯಿತು ಟೋಟಲ್ ಲೆಂತ್. ಬಟ್ 1 ಮೀಟರ್ ಆಫ್ ಲೆಂತಿಗೆ ನೋಡಿ ಏನು ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 4ಅಲ್ಲಿ? ಇಟ್ಸ್ ಕಾಸ್ಟ್ ಈಸ್ 4 rupees per meter. ಪರ್ ಮೀಟರ್ ಕಾಸ್ಟ್ ಪರ್ ಮೀಟರ್ ಈಸ್ ಈಕ್ವಲ್ಸ್ ಟು ಎಷ್ಟು ರುಪೀಸ್ ಹೇಳಿದ್ದಾರೆ? 4 rupees ಅಂತ ಹೇಳ್ತಿದ್ದಾರೆ. ದೇರ್ ಫೋರ್ ಟೋಟಲ್ ಕಾಸ್ಟ್ ಫಾರ್ 132 ಮೀಟರ್ ಈಸ್ ಈಕ್ವಲ್ಸ್ ಟು 132 ಇಂಟು ಏನು ಮಾಡಬೇಕು? 4 ಮಾಡಬೇಕು. ಸೊ 4 2 8, 4 3 12, ಕ್ಯಾರಿ 1, 4 1 4 ಪ್ಲಸ್ 1 ಈಸ್ 5. ಎಷ್ಟು ರುಪೀಸ್ ಆಗುತ್ತೆ? 528 rupees ಆಗುತ್ತೆ 2 ರೌಂಡ್ ಫೆನ್ಸಿಂಗ್ ಮಾಡೋಕ್ಕೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 5. ನೋಡಿ ಕ್ವಶನ್ ನಂಬರ್ 5ಅಲ್ಲಿ ಏನು ಹೇಳಿದ್ದಾರೆ? ಫ್ರಮ್ ಅ ಸರ್ಕ್ಯುಲರ್ ಶೀಟ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್. ಒಂದು ಸರ್ಕ್ಯುಲರ್ ಶೀಟಿನ ರೇಡಿಯಸ್ಸು 4 ಸೆಂಟಿಮೀಟರ್ ಇದೆ. ಎ ಸರ್ಕಲ್ ಆಫ್ ರೇಡಿಯಸ್ 3 ಸೆಂಟಿಮೀಟರ್ ಈಸ್ ರಿಮೂವ್ಡ್. ಒಂದು 4 ಸೆಂಟಿಮೀಟರ್ ರೇಡಿಯಸ್ ಇರೋ ಸರ್ಕಲ್. ನೋಡಿ ಕ್ವಶನ್ ನಂಬರ್ 5ಅಲ್ಲಿ ಏನು ಹೇಳಿದ್ದಾರೆ? ಒಂದು 4 ಸೆಂಟಿಮೀಟರ್ ಇರೋ ರೇಡಿಯಸ್ಸಿನ ಸರ್ಕಲಲ್ಲಿ ಏನು ಮಾಡ್ತಾ ಇದ್ದಾರೆ? 3 ಸೆಂಟಿಮೀಟರ್ ಇರೋ ಸರ್ಕಲನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಈ ಸರ್ಕಲನ್ನು ರಿಮೂವ್ ಮಾಡ್ತಾ ಇದ್ದಾರೆ, ಕಟ್ ಮಾಡಿ ತೆಗಿತಾ ಇದ್ದಾರೆ. ಫೈಂಡ್ ದ ಏರಿಯಾ ಆಫ್ ದ ರಿಮೈನಿಂಗ್ ಶೀಟ್. ಅಂದರೆ ಉಳಿದಿರೋದು ಇಷ್ಟು ದೊಡ್ಡ ಸರ್ಕಲಲ್ಲಿ ಇಷ್ಟು ಸರ್ಕಲನ್ನು ರಿಮೂವ್ ಮಾಡಿದರೆ ಇಲ್ಲಿ ಉಳಿಯುತ್ತಲ್ವಾ? ಈ ಏರಿಯಾನ ಎಷ್ಟಿದೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳ್ತಿದ್ದಾರೆ. ನೋಡಿ ಕ್ವಶನ್ ನಂಬರ್ 5 ಸೊಲ್ಯೂಷನನ್ನು ನಾವು ಯಾವ ಥರ ಬರ್ಕೊಳ್ತೀವಿ ಅಂತಂದರೆ, ನಾವು ಸರ್ಕ್ಯುಲರ್ ಶೀಟ್ ಆಫ್ ರೇಡಿಯಸ್ ಆಫ್ ಅ ಸರ್ಕ್ಯುಲರ್ ಶೀಟ್ ದೇ ಹ್ಯಾವ್ ಗಿವನ್. ರೇಡಿಯಸ್ ಆಫ್ ಸರ್ಕ್ಯುಲರ್ ಶೀಟ್, ಸರ್ಕ್ಯುಲರ್ ಶೀಟಿನ ರೇಡಿಯಸ್ಸು ಕೊಟ್ಟಿದ್ದಾರೆ. ನಾವು ಕ್ಯಾಪಿಟಲ್ ಆರ್ ಅಂತ ಹೇಳಿ ತಗೊತಾ ಇದ್ದೀವಿ. ಯಾಕೆಂದರೆ ನೋಡಿ ಸರ್ಕಲಿನ ರೇಡಿಯಸ್ ಕೊಟ್ಟಿದ್ದಾರೆ, ಶೀಟಿನ ರೇಡಿಯಸ್ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಒಂದು ಕ್ಯಾಪಿಟಲ್ ಆರು ಒಂದು ಸ್ಮಾಲ್ ಆರ್ ಅಂತ ಹೇಳಿ ತಗೊಳ್ಳೋಣ. ಸರ್ಕ್ಯುಲರ್ ಶೀಟಿನ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 4 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ದೆನ್ ರೇಡಿಯಸ್ ಆಫ್ ಸರ್ಕಲ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಆಫ್ ಸರ್ಕಲ್ ಈಸ್ ಈಕ್ವಲ್ಸ್ ಟು 3 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ವ್ಯಾಲ್ಯೂ ಆಫ್ ಪೈ ಏನು ಹೇಳಿದ್ದಾರೆ? 3.14 ತಗೊಳ್ಳಿ ಅಂತ ಹೇಳಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಈ ಏರಿಯಾ ಎಷ್ಟು ಉಳಿಯುತ್ತೆ ಈ ಏರಿಯಾ ಅದನ್ನು ಫೈಂಡ್ ಔಟ್ ಮಾಡೋಣ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವಯರ್ ಅಲ್ವಾ? ನಮಗೆ ಗೊತ್ತಿದೆ. ಸೊ ಇಲ್ಲಿ ರಿಮೈನಿಂಗ್ ಏರಿಯಾ ಆಫ್ ದ ಶೀಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರಿಮೈನಿಂಗ್ ಏರಿಯಾ ಆಫ್ ಯಾವ ಶೀಟು? ಸರ್ಕ್ಯುಲರ್ ಶೀಟಿನ ಏರಿಯಾನ ಫೈಂಡ್ ಔಟ್ ಮಾಡಬೇಕು ಅಂದರೆ ದೊಡ್ಡ ಸರ್ಕಲಲ್ಲಿ ಚಿಕ್ಕ ಸರ್ಕಲನ್ನು ತೆಗಿತಾ ಇದ್ದೀವಲ್ವಾ? ಸೊ ಪೈ ಆರ್ ಸ್ಕ್ವಯರ್ ಮೈನಸ್ ಪೈ ಆರ್ ಸ್ಕ್ವಯರ್ ಅಂತ ಹೇಳಿ ತಗೊಂಡ್ರೆ ನೋಡಿ ಪೈ ಆರ್ ಸ್ಕ್ವಯರ್ ಏನು ಹೇಳಿದ್ದಾರೆ? ವ್ಯಾಲ್ಯೂ ಆಫ್ ಪೈ ಎಷ್ಟು ತಗೊಳ್ಳಿ ಹೇಳಿದ್ದಾರೆ? 3.14. ಆರ್ ಸ್ಕ್ವಯರ್ ಎಷ್ಟು ಹೇಳಿದ್ದಾರೆ? 4 ಸ್ಕ್ವಯರ್ ಮೈನಸ್ 3.14 ಎಷ್ಟು ಹೇಳಿದ್ದಾರೆ? 3 ಸ್ಕ್ವಯರ್ ಅಂತ ಹೇಳಿದ್ದಾರೆ. ಸೊ 3.14 ಎರಡರಲ್ಲೂ ಇಲ್ಲೂ 3.14 ಇದೆ, ಇಲ್ಲಿನೂ 3.14 ಇದೆ. 3.14 ಕಾಮನ್ ಆಗಿ ತೆಗೆದ್ರೆ ನಾವು ಇಲ್ಲೇನು ಉಳಿಯುತ್ತೆ? 4 ಸ್ಕ್ವಯರ್ ಮೈನಸ್ 3 ಸ್ಕ್ವಯರ್ ಉಳಿಯುತ್ತೆ. ಓಕೆನಾ? ಸೊ 3.14 4 ಸ್ಕ್ವಯರ್ ಅಂದರೆ 4 ಇಂಟು 4 16 ಆಗುತ್ತೆ, ಮೈನಸ್ 3 3 ಎಷ್ಟಾಗುತ್ತೆ? 9 ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 3.14. 16ಅಲ್ಲಿ 9 ಹೋದರೆ ಎಷ್ಟು ಉಳಿಯುತ್ತೆ ನಮಗೆ? 16ಅಲ್ಲಿ 9 ಹೋದರೆ 7 ಉಳಿಯುತ್ತೆ. ಇಂಟು ಎಷ್ಟಾಯಿತು ಇಲ್ಲಿ? 7 ಆಯಿತು. ಸೊ 7 4 28, ಕ್ಯಾರಿ 1, 7 1 7, 7 ಪ್ಲಸ್ 1 ಈಸ್ 8, ಪ್ಲೇಸ್ ಪಾಯಿಂಟ್ 7 3 21, 7 4 28, ಕ್ಯಾರಿ 2, 7 1 7, 7 ಪ್ಲಸ್ 2 ಈಸ್ 9, 7 3 21. ಸೊ ಎಷ್ಟು ಬಂತು ನಮಗೆ ಏರಿಯಾ ಆಫ್ ದ ರಿಮೈನಿಂಗ್ ಶೀಟ್? 21.98 centimeter square ಉಳಿತು. Move on to the question number 6. Simon wants to put a lace on the edge of a circular table cover of diameter 1.5 meter. Find the
length of the lace required and also find its cost. If 1 meter of lace cost is ₹15, take value of y is equals to 3.1. ನೋಡಿ ಸೈಮಾ ಏನು ಮಾಡ್ತಿದ್ದಾಳೆ, ಟೇಬಲಿನ ಕವರಿಗೇನೆ ಏನು ಮಾಡ್ತಿದ್ದಾಳೆ, ಲೇಸನ್ನು ಹಚ್ತಾ ಇದ್ದಾಳೆ. ಟೇಬಲ್ ಕವರ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಟೇಬಲ್ ಯಾವ ಶೇಪಲ್ಲಿದೆ, ಸರ್ಕ್ಯುಲರ್ ಶೇಪಲ್ಲಿದೆ ಅಂತ ಹೇಳ್ತಿದ್ದಾರೆ. ಕ್ವಶನ್ ನಂಬರ್ 6 ನೋಡಿ, ಸರ್ಕ್ಯುಲರ್ ಶೇಪಲ್ಲಿರೋವಂಥ ಟೇಬಲಿನ ಸೈಡಿಗೆ ಏನು ಮಾಡ್ತಾ ಇದ್ದಾಳೆ, ಇಲ್ಲಿಗೆ ಲೇಸನ್ನು ಹಚ್ತಾ ಇದ್ದಾಳೆ. ಅಂದರೆ ನೀವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟೋಟಲ್ ಲೆಂತ್ ಬೇಕಲ್ವಾ. ಸೊ ಟೋಟಲ್ ಲೆಂತ್ ಆಫ್ ಅ ಸರ್ಕಲ್ ಈಸ್ ನಥಿಂಗ್ ಬಟ್ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್. ಇಂಡೈರೆಕ್ಟ್ ಆಗಿ ಕ್ವಶನನ್ನು ಕೇಳಿದ್ದಾರೆ. ನೋಡಿ ಗಿವನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 6 ಸೊಲ್ಯೂಷನಲ್ಲಿ ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಫೈಂಡ್ ಔಟ್ ಮಾಡೋಣ. ಲೇಸ್ ಆಫ್ ಎಡ್ಜ್ ಸರ್ಕ್ಯುಲರ್ ಟೇಬಲ್ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಆಫ್ ಅ ಸರ್ಕ್ಯುಲರ್ ಟೇಬಲ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಡಯಾಮೀಟರು 1.5 ಮೀಟರ್ ಕೊಟ್ಟಿದ್ದಾರೆ. 1.5 ಮೀಟರ್ ಡಯಾಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ವ್ಯಾಲ್ಯೂ ಆಫ್ ಪೈ ಕೊಟ್ಟಿದ್ದಾರೆ. ಪೈ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 3.14 ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ 1 ಮೀಟರ್ ಆಫ್ ಲೇಸ್ ಈಸ್ ₹15 ಅಂತ ಹೇಳಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ 1 ಮೀಟರ್ ಆಫ್ ಲೇಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ರುಪೀಸ್ ದೇ ಹ್ಯಾವ್ ಗಿವನ್ ಹಿಯರ್, ₹15 ಕೊಟ್ಟಿದ್ದಾರೆ. ಸೊ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ ಈಕ್ವಲ್ಸ್ ಟು ನಮಗೆ ಗೊತ್ತಿದೆ 2πr. ಬಟ್ ಇಲ್ಲಿ ಡಿ ಕೊಟ್ಟಿರೋದ್ರಿಂದ 2πr ಪೈ ಡಿ ಎರಡು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಸರ್ಕಂಫರೆನ್ಸ್ ಆಫ್ ಅ ಸರ್ಕ್ಯುಲರ್ ಟೇಬಲ್ ಹೇಳಿರೋದ್ರಿಂದ ಇಲ್ಲಿ ಸರ್ಕಂಫರೆನ್ಸ್ ಆಫ್ ಸರ್ಕ್ಯುಲರ್ ಟೇಬಲ್ ಈಸ್ ಈಕ್ವಲ್ಸ್ ಟು ಪೈ ಡಿ ಅಂತ ಹೇಳ್ತಕ್ಕಂದ್ರೆ ವ್ಯಾಲ್ಯೂ ಆಫ್ ಪೈ ಎಷ್ಟು ತಗೊಳ್ಳಿ ಹೇಳಿದ್ದಾರೆ, 3.14 ಇಂಟು ಡಿ ವ್ಯಾಲ್ಯೂ ಎಷ್ಟು ತಗೊಳ್ಳಿ ಹೇಳಿದ್ದಾರೆ, 1.5 ತಗೊಳ್ಳಿ ಅಂತ ಹೇಳಿದ್ದಾರೆ. ನೋಡಿ 3.14 ಇಂಟು 1.5 ಮಲ್ಟಿಪ್ಲೈ ಮಾಡಿದ್ರೆ 3.14 ಇಂಟು 1.5 ಮಲ್ಟಿಪ್ಲೈ ಮಾಡಿದರೆ 5 4s are 20 ಕ್ಯಾರಿ ಟು 5 1s are 5 6 7 5 3s are 15 ಪ್ಲಸ್ 1 4s are 4 1 1s are 1 1 3s are 3. ಸೊ 0 7 ಪ್ಲಸ್ 4 ಈಸ್ ಎಷ್ಟು 11 ಕ್ಯಾರಿ 1 ಆಯಿತು. 5 ಪ್ಲಸ್ 1 ಈಸ್ 6 6 ಪ್ಲಸ್ 1 ಈಸ್ 7 3 ಪ್ಲಸ್ 1 ಈಸ್ 4. ಸೊ 1 ನಂಬರ್ ಆದಮೇಲೆ ಪಾಯಿಂಟ್ ಇದೆ, ಇಲ್ಲಿ 2 ನಂಬರ್ ಆದಮೇಲೆ ಪಾಯಿಂಟ್ 1 2 3 ಟೋಟಲ್ 3 ನಂಬರ್ಸ್ ಆದಮೇಲೆ ಪಾಯಿಂಟ್ ಅಂದರೆ ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಬೇಕು. 4.710 ದಿಸ್ ಈಸ್ ವಾಟ್ 4.71 meter square. That is nothing but 4.71 meter square. This is what circumference of a table. Circumference of a table ಎಷ್ಟು ಬರ್ತಾ ಇದೆ ನಮಗೆ ನೋಡಿ, length of the lace. Circumference of the table, circumference is nothing but ಏನಿದು length of the table. Length of table is equals to 4.71 meter square ಇದೆ, ಸಾರಿ ಮೀಟರ್ ಇದೆ. 4.71 ಮೀಟರ್ ಸ್ಕ್ವೇರ್ ಮೀಟರ್ ಇದ್ದರೆ ಇಲ್ಲಿ ನೆಕ್ಸ್ಟ್ ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, 1 ಮೀಟರ್ ಆಫ್ ಲೇಸಿಗೆ ₹15 ಆದರೆ ಇಲ್ಲಿ 4.71 ಮೀಟರ್ ಆಫ್ ಲೇಸಿಗೆ ಎಷ್ಟಾಗುತ್ತೆ ಅಂತ ಹೇಳಿ. ಕಾಸ್ಟ್ ಆಫ್ 1 ಮೀಟರ್ ಆಫ್ ಲೇಸ್ ಈಸ್ ಈಕ್ವಲ್ಸ್ ಟು ಎಷ್ಟು ರುಪೀಸು, ₹15 ಹೇಳ್ತಿದ್ದಾರೆ. ಕಾಸ್ಟ್ ಆಫ್ 4.71 ಮೀಟರ್ ಆಫ್ ಲೇಸ್ ಎಷ್ಟಾಗುತ್ತೆ ಅಂದರೆ 4.71 ಇಂಟು 15. ಸೊ 5 1s are 5 5 7s are 35 carry 3 5 4s are 20 plus 3 is 23 plus 1 1s are 1 1 7s are 7 1 4s are 4. So 5 plus 1 is 6 7 plus 3 is 10 carry 1 2 plus 1 is 3 3 plus 4 is 7. ಸೊ 2 ನಂಬರ್ ಆದಮೇಲೆ ಪಾಯಿಂಟು 2 ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ನಿಮಗೆ ಎಷ್ಟು ರುಪೀಸ್ ಆಗುತ್ತೆ, ₹70.65 ಆಗಿರುತ್ತೆ. ಮೂವ್ ಆನ್ ಟು ದ ಕ್ವಶನ್ ನಂಬರ್ 7. ನೋಡಿ ಕ್ವಶನ್ ನಂಬರ್ 7 ಏನು ಹೇಳಿದ್ದಾರೆ, ಫೈಂಡ್ ದ ಪೆರಿಮೀಟರ್ ಆಫ್ ದ ಅಡ್ಜಾಯ್ನಿಂಗ್ ಫಿಗರ್ ವಿಚ್ ಈಸ್ ಅ ಸೆಮಿ ಸರ್ಕಲ್ ಇನ್ಕ್ಲೂಡಿಂಗ್ ಇಟ್ಸ್ ಡಯಾಮೀಟರ್. ನೋಡಿ ಇದು ಫಿಗರನ್ನು ಕೊಟ್ಟಿದ್ದಾರೆ, ಈ ಫಿಗರಿನ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಪೆರಿಮೀಟರನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಇನ್ಕ್ಲೂಡಿಂಗ್ ಇಟ್ಸ್ ಡಯಾಮೀಟರ್. ಇಲ್ಲಿ ನೋಡಿ ನಮಗೆ ಪೆರಿಮೀಟರ್ ಅಂದರೆ ಇಲ್ಲಿಂದ ಇಲ್ಲಿಗಿರೋ ಮೆಜರ್ಮೆಂಟು, ಇಲ್ಲಿಂದ ಇಲ್ಲಿಗಿರೋ ಮೆಜರ್ಮೆಂಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ದ ಫಿಗರ್ ಕೊಟ್ಟಿದ್ದಾರೆ. ಸೊ ಗಿವನ್ ಡಾಟಾ ನೋಡಿ, ಡಯಾಮೀಟರ್ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 10 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಅಂತಂದರೆ ಇಷ್ಟು ಬೇಕಲ್ವ ನಮಗೆ. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ನಮಗೆ ಆಲ್ರೆಡಿ ಗೊತ್ತಿದೆ, ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ ಈಕ್ವಲ್ಸ್ ಟು 2πr ಅಥವಾ ಪೈ ಡಿ ಅಂತ ಹೇಳಿ ತಗೋಬೋದು. ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಈಸ್ ಈಕ್ವಲ್ಸ್ ಟು 2πr. ಬಟ್ ಇಲ್ಲಿ ಏನಿದೆ ನೋಡಿ, ಇದು ಹಾಫ್ ಸರ್ಕಲ್ ಇರೋದ್ರಿಂದ ಇದನ್ನು ನಾವು 2πr ಅಂತ ಹೇಳಿದ್ರು ತಗೋಬೋದು, ಆರ್ ಪೈ ಡಿ ಅಂತಂದರೂ ತಗೋಬೋದು. ಸೊ ವ್ಯಾಲ್ಯೂ ನೋಡಿ, ಪೈ ಡಿ ಅಂತ ಹೇಳ್ತಕ್ಕಂದರೆ ಡಯಾಮೀಟರು ಆಲ್ರೆಡಿ ಕೊಟ್ಟಿದ್ದಾರಲ್ವ, ಸೊ ನಮಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಬಟ್ ಇದು ಹಾಫ್ ಸರ್ಕಲ್ ಆಗಿರೋದ್ರಿಂದ ನಾವು ಏನು ಮಾಡಬೇಕು, ಸರ್ಕಂಫರೆನ್ಸ್ ಈಸ್ ಈಕ್ವಲ್ಸ್ ಟು ಪೈ ಡಿ ಬೈ 2. ಯಾಕೆ ಅಂತಂದರೆ ಅರ್ಧ ಸರ್ಕಲ್ ಮಾತ್ರ ಇರೋದ್ರಿಂದ ಹಾಫ್ ಅಂತ ಹೇಳಿ, ಹಾಫ್ ಸರ್ಕಲ್ ಇರೋದ್ರಿಂದ ಪೈ ಡಿ ಬೈ 2 ಅಂತ ಹೇಳಿ ತಗೊಂತೀವಿ.
ಪ್ಲಸ್ ಏನಂತ ಹೇಳಿ ತಗೊಂತೀವಿ, ಇದನ್ನು ಸೇರಿಸ್ಕೊಳ್ಳಿ. ಇನ್ಕ್ಲೂಡಿಂಗ್ ಇಟ್ಸ್ ಡಯಾಮೀಟರ್ ಅಂತ ಹೇಳಿರೋದಕ್ಕೆ ಇದಕ್ಕೆ ಡಿ ಅನ್ನು ಆ್ಯಡ್ ಮಾಡಿದರೆ ಇದರ ಟೋಟಲ್ ಮೆಷರ್ಮೆಂಟ್ ನಮಗೆ ಟೋಟಲ್ ಲೆಂತ್ ಎಷ್ಟಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಸಿ ಈಸ್ ಈಕ್ವಲ್ಸ್ ಟು ಪೈ d/2 ಅಂತ ಅಂದರೆ ಪೈ ಅಂತಂದರೆ ವ್ಯಾಲ್ಯೂ ಎಷ್ಟು ತಗೊಳಕ್ಕೆ ಹೇಳಿದ್ದಾರೆ ನಮಗೆ ನೋಡಿ. ಕ್ವಶನ್ ನಂಬರ್ 7 ಪೈ ವ್ಯಾಲ್ಯೂ ಎಷ್ಟು ತಗೊಳ್ಳಿ ಅಂತ ಹೇಳಿ ಕೊಟ್ಟಿಲ್ಲ. ಸೊ ನಾವೇನು ಮಾಡೋಣ, ಇಲ್ಲಿ ವ್ಯಾಲ್ಯೂ ಆಫ್ ಪೈಯನ್ನು 22/7 ತಗೋಬೋದು, 3.14 ತಗೋಬೋದು. ನಾನು 3.14 ತಗೊಳ್ತಾ ಇದ್ದೀನಿ. ಇಂಟು ವ್ಯಾಲ್ಯೂ ಆಫ್ ಡಿ ಇಲ್ಲಿ ಎಷ್ಟು ಹೇಳಿದ್ದಾರೆ, 10 ಅಂತ ಹೇಳಿದ್ದಾರೆ, ಡಿವೈಡೆಡ್ ಬೈ 2 ಪ್ಲಸ್ ಡಯಾಮೀಟರ್ 10 ಮೀಟರ್ ಅವರೇ ಕೊಟ್ಟಿದ್ದಾರೆ, ಪ್ಲಸ್ 10. ಇಲ್ಲಿ ನೋಡಿ 2 1s 2 5s, ಸೊ ದಟ್ ಈಸ್ ಈಕ್ವಲ್ಸ್ ಟು 3.14 ಇಂಟು 5 ಪ್ಲಸ್ 10 ಆಗುತ್ತೆ. ಸಿ ಈಸ್ ಈಕ್ವಲ್ಸ್ ಟು 5 4s 20, ಕ್ಯಾರಿ 2, 5 1s 5, 5 ಪ್ಲಸ್ 2 is 7, 5 3s 15 ಪ್ಲಸ್ 10. ಸೊ ಸಿ ಈಸ್ ಈಕ್ವಲ್ಸ್ ಟು 15.70ಗೆ 10ಅನ್ನು ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ, 25.70 ಸೆಂಟಿಮೀಟರ್ ಆಗಿರುತ್ತೆ. ಆರ್ ನೀವೇನೇ ಅಂತ ಬರಿಬೋದು, ಸರ್ಕಂಫರೆನ್ಸ್ ಈಸ್ ಈಕ್ವಲ್ಸ್ ಟು 25.7 ಸೆಂಟಿಮೀಟರ್ ಅಂತಲೂ ಕೂಡ ಬರಿಬೋದು. ಓಕೆ, ಮೂವ್ ಟು ದ ಕ್ವಶನ್ ನಂಬರ್ 8. ಇಫ್ ದ ಫೈಂಡ್ ದ ಕಾಸ್ಟ್ ಆಫ್ ಪಾಲಿಶಿಂಗ್ ಎ ಸರ್ಕ್ಯುಲರ್ ಟೇಬಲ್ ಟಾಪ್ ಆಫ್ ಡಯಾಮೀಟರ್ 1.6 ಮೀಟರ್. ನೋಡಿ, ಫೈಂಡ್ ದ ಕಾಸ್ಟ್ ಆಫ್ ಪಾಲಿಶಿಂಗ್ ಅ ಸರ್ಕ್ಯುಲರ್ ಟೇಬಲ್ ಟಾಪ್ ಆಫ್ ಡಯಾಮೀಟರ್. ಕ್ವಶನ್ ನಂಬರ್ 8 ಡಯಾಮೀಟರ್ ಎಷ್ಟಿದೆ ಅಂತ ಹೇಳಿ ಕೊಟ್ಟಿದ್ದಾರೆ, 1.6 ಮೀಟರ್ ಇದೆ ಅಂತ ಹೇಳಿದ್ದಾರೆ. ರೇಟ್ ಆಫ್ ಪಾಲಿಶಿಂಗ್ ಈಸ್ ₹15 per meter square. ರೇಟ್ ಆಫ್ ಪಾಲಿಶಿಂಗ್ ಕೊಟ್ಟಿದ್ದಾರೆ, ರೇಟ್ ಆಫ್ ಪಾಲಿಶಿಂಗ್ ಈಸ್ ₹15 per meter square. ಅಂದರೆ 1 ಮೀಟರ್ ಸ್ಕ್ವೇರಿಗೆ ಎಷ್ಟು ರುಪೀಸ್, ₹15 ಅಂತ ಹೇಳಿದ್ದಾರೆ. ವ್ಯಾಲ್ಯೂ ಆಫ್ ಪೈ ಕೊಟ್ಟಿದ್ದಾರೆ, ವ್ಯಾಲ್ಯೂ ಆಫ್ ಪೈ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 3.14. ನಿಮಗೆ ಗೊತ್ತಿದೆ ನೋಡಿ, ಟೇಬಲ್ ಟಾಪನ್ನು ಪಾಲಿಷ್ ಮಾಡೋದು ಅಂದರೆ ಇದು ಸರ್ಕ್ಯುಲರ್ ಟೇಬಲ್ ಟಾಪ್, ಸರ್ಕಲ್ ಶೇಪಲ್ಲಿದೆ. ಟೇಬಲ್ ಟಾಪನ್ನು ಪಾಲಿಷ್ ಮಾಡೋದು ಅಂದರೆ ಎಡ್ಜಿಗೆ ಮಾತ್ರ ಪಾಲಿಷ್ ಮಾಡಲ್ಲ, ಫುಲ್ ಒಳಗಡೆ ಇನ್ನರ್ ಸೈಡ್ ಕೂಡ ಪಾಲಿಷ್ ಮಾಡ್ತಾ ಹೋಗ್ತೀವಿ. ಇಲ್ಲೆಲ್ಲ ಪಾಲಿಷ್ ಮಾಡ್ತೀವಿ. ಅಂದರೆ ಇಲ್ಲೆಲ್ಲ ಪಾಲಿಷ್ ಮಾಡ್ತೀವಿ ಅಂದರೆ ಇದೇನಾಗಿರುತ್ತೆ, ನಮಗೆ ಏರಿಯಾ ಆಗಿರುತ್ತೆ. ಸೊ ಏರಿಯಾ ಫಾರ್ಮುಲಾ ನಮಗೆ ಗೊತ್ತಿದೆ, ಪೈ ಆರ್ ಸ್ಕ್ವೇರ್. ಬಟ್ ಡಿ ಕೊಟ್ಟಿದ್ದಾರಲ್ವ, ಗಿವನ್ ಡಾಟಾ ಡಿ ಈಸ್ ಈಕ್ವಲ್ಸ್ ಟು 1.6 ಮೀಟರ್ ಕೊಟ್ಟಿದ್ದಾರೆ. ನಮಗೆ ರೇಡಿಯಸ್ ಬೇಕು ಅಂದರೆ ಡಯಾಮೀಟರ್ ಬೈ 2 ಅಲ್ವಾ. ಸೊ ದಟ್ ಈಸ್ ಈಕ್ವಲ್ಸ್ ಟು 1.6/2 ಅಂತಂದರೆ ಇದೆಷ್ಟಾಗುತ್ತೆ, 0.8 ಮೀಟರ್ ಆಗಿರುತ್ತೆ ರೇಡಿಯಸ್. ಓಕೆ, ಸೊ ನಮಗೆ ಏರಿಯಾ ಬೇಕು ಅಂದರೆ ಏರಿಯಾ ಈಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರನ್ನು ಯೂಸ್ ಮಾಡಿದರೆ, ಫಾರ್ಮುಲಾ ಯೂಸ್ ಮಾಡಿದರೆ ಪೈ ವ್ಯಾಲ್ಯೂ ಎಷ್ಟು ತಗೊಳ್ಳಿ ಹೇಳಿದ್ದಾರೆ, 3.14 ತಗೊಳ್ಳಿ ಅಂತ ಹೇಳಿದ್ದಾರೆ. ಇಂಟು ಎಷ್ಟಾಗಿರುತ್ತೆ, 0.8 ಆಗಿರುತ್ತೆ. ಇದೇನಾಗಿರುತ್ತೆ, ಸ್ಕ್ವೇರ್ ಆಗಿರುತ್ತೆ. ಓಕೆ, 3.14 ಇಂಟು 0.8 ಇಂಟು 0.8. 0.8ಅನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 0.8 ಇಂಟು 0.8 ನೋಡಿ, 8 8s ಎಷ್ಟು ಬರುತ್ತೆ, 8 8s 64. ಬಟ್ 2 ನಂಬರ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ 0.64 ಆಗಿರುತ್ತೆ. 3.14 ಇಂಟು 0.64 ಇದನ್ನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟು ಬರುತ್ತೆ, 3.14 ಇಂಟು 0.64 ಅಂತ ಮಲ್ಟಿಪ್ಲೈ ಮಾಡಿದರೆ 4 4s 16, ಕ್ಯಾರಿ 1, 4 1s 4 ಪ್ಲಸ್ 1 ಈಸ್ 5, 4 3s 12 ಪ್ಲಸ್ 6 4s 24, ಕ್ಯಾರಿ 2, 6 1s 6, 7 8, 6 3s 18. ಸೊ 6 4 ಪ್ಲಸ್ 5 ಈಸ್ 9, 8 ಪ್ಲಸ್ 2 ಈಸ್ 10, ಕ್ಯಾರಿ 1, ಅಗೇನ್ 8 ಪ್ಲಸ್ 2 ಈಸ್ 10, ಕ್ಯಾರಿ 1 2. ಸೊ ಇಲ್ಲಿ 1 ನಂಬರ್ 2 ನಂಬರ್, ಇಲ್ಲಿ 1 ನಂಬರ್ 2 ನಂಬರ್, 1 2 3 4 ಅಂದರೆ 1 2 3 4 ನಂಬರ್ ಆದಮೇಲೆ ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಬೇಕು. ದಟ್ ಈಸ್ ಎಷ್ಟಾಗುತ್ತೆ, 2.0096 ಆಗಿರುತ್ತೆ. ಏನಿದು ಏರಿಯಾ. ಓಕೆ, ಸೊ ಏರಿಯಾ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು, 2.0096 ಮೀಟರ್ ಸ್ಕ್ವೇರ್ ಆಯಿತು. ಯಾವುದು, ಸರ್ಕ್ಯುಲರ್ ಟೇಬಲ್ ಟಾಪಿನ ಏರಿಯಾ. ಬಟ್ ಏನು ಹೇಳಿದ್ದಾರೆ ನೋಡಿ, ಪಾಲಿಷಿಂಗ್ 1 ಮೀಟರನ್ನು ಪಾಲಿಷ್ ಮಾಡೋಕ್ಕೆ ₹15 ಆದರೆ ದೇರ್ ಫೋರ್ ಕಾಸ್ಟ್ ಆಫ್ ಪಾಲಿಷಿಂಗ್ ಎಷ್ಟು ಮೀಟರ್ ಸ್ಕ್ವೇರು, 2.0096 ಮೀಟರ್ ಸ್ಕ್ವೇರನ್ನು ಪಾಲಿಷ್ ಮಾಡಬೇಕು ಅಂದರೆ ಎಷ್ಟಾಗುತ್ತೆ, 2.0096 ಇಂಟು 15 ಮಲ್ಟಿಪ್ಲೈ ಮಾಡಬೇಕು. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟಾಗುತ್ತೆ ನೋಡಿ, 15 6 90, ಕ್ಯಾರಿ 9, 15 9s 135, 135 ಪ್ಲಸ್ 9 ಈಸ್ 144, ಕ್ಯಾರಿ 14 ಆಗುತ್ತೆ. 15 0s 0, 0 ಪ್ಲಸ್ 14 ಈಸ್ 4, ಕ್ಯಾರಿ 1, 0 ಪ್ಲಸ್ 1 ಈಸ್ 1, 15 2s 30. ಸೊ 1 2 3 4 ಆದಮೇಲೆ ನಂಬರ್ ಆದಮೇಲೆ ಪಾಯಿಂಟ್ ಇಡಬೇಕು. 1 2 3 4 ನಂಬರ್ 1 2 3 4 ನಂಬರ್ ಆದಮೇಲೆ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ, ಅಪ್ರಾಕ್ಸಿಮೇಟು 30.1440 ರೂಪೀಸ್ ಬರುತ್ತೆ. ಸೊ ಕಾಸ್ಟ್ ಆಫ್ ಪಾಲಿಷಿಂಗ್ 2.0096 ಮೀಟರ್ ಸ್ಕ್ವೇರ್ ಆಫ್ ಸರ್ಕ್ಯುಲರ್ ಟೇಬಲ್ ಟಾಪ್ ಈಸ್ ಅಪ್ರಾಕ್ಸಿಮೇಟ್ಲಿ ₹30.144 ಅಂತ ಹೇಳ್ಬೋದು.